ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾವು ಮೇರಾ ರೇಷನ್ ಆ್ಯಪ್ 2.0 ಈ ಒಂದು ಆ್ಯಪ್ನ ಏನೇನು ವಿಶೇಷತೆ ಇದೆ ಈ ಒಂದು ವಿಡಿಯೋದಲ್ಲಿ ನಾವು ಒಂದೊಂದಾಗಿ ತಿಳಿಯೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಒಂದು ಆ್ಯಪ್ ಏನಿದೆ ಬಡ ಜನರಿಗೆ ತುಂಬಾ ಹೆಲ್ಪ್ ಆಗುತ್ತಿದೆ. ಯಾಕೆಂದರೆ ಈ ಒಂದು ಆ್ಯಪ್ನಲ್ಲಿ ಏನೇನು ವಿಶೇಷತೆ ಇದೆ ಅಂದರೆ ನೋಡಿ ಫ್ರೆಂಡ್ಸ್, ಮೇರಾ ರೇಷನ್ ಆ್ಯಪ್ 2.0ನಲ್ಲಿ ನೀವು ಈಸಿಯಾಗಿ ರೇಷನ್ ಕಾರ್ಡ್ನ ಡೌನ್ಲೋಡ್ ಮಾಡ್ಕೋಬೋದು, ನ್ಯೂ ಮೆಂಬರ್ ಆ್ಯಡ್ ಮಾಡ್ಕೋಬೋದು. ಅದ ನಂತರ ಕೆ ವೈ ಸಿ ಸ್ಟೇಟಸ್ ಕೂಡ ಚೆಕ್ ಮಾಡ್ಕೋಬೋದು. ಏನಾದರೂ ನಿಮ್ಮ KYC ಸ್ಟೇಟಸ್ ಪೆಂಡಿಂಗ್ನಲ್ಲಿದ್ದರೆ ಅದನ್ನು ಇದೇ ಒಂದು ಆ್ಯಪ್ನಲ್ಲಿ ನೀವು ಈಸಿಯಾಗಿ ನಿಮ್ಮ ಒಂದು KYC ಏನಿದೆ ಅದು ಈಸಿಯಾಗಿ ಇದರಲ್ಲೇ ವೆರಿಫೈಡ್ ಮಾಡ್ಕೋಬೋದು. ಇದಾದ ನಂತರ ಸರ್ಕಾರ ಎಷ್ಟು ರೇಷನ್ ನಿಮಗೆ ಪ್ರತಿ ತಿಂಗಳು ಕೊಡುತ್ತೆ ಅದನ್ನು ಕೂಡ ಇದರಲ್ಲೇ ನೀವು ಚೆಕ್ ಮಾಡ್ಕೋಬೋದು. ಅದಾದ ನಂತರ ನಿಮ್ಗೆ ಏನಾದರೂ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಂದರೆ ಈ ಒಂದು ಆ್ಯಪ್ನಲ್ಲಿ ಕೂಡ ನೀವು ಕೇವಲ 5 ನಿಮಿಷದಲ್ಲಿ ನಿಮ್ಮೊಂದು ರೇಷನ್ ಕಾರ್ಡ್ನ ಟ್ರಾನ್ಸ್ಫರ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ತಿಳಿಯೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಮೊದಲಿಗೆ ನೀವು ಪ್ಲೇಸ್ಟೋರ್ನಲ್ಲಿ ಹೋಗಿ ಇಲ್ಲಿ ಸರ್ಚ್ ಮಾಡಿ ಮೇರಾ ರೇಷನ್ ಕಾರ್ಡ್ ಆ್ಯಪ್ ಅಂತ ಈ ರೀತಿ ಸರ್ಚ್ ಮಾಡಿದಾಗ ನೋಡಿ ಈ ರೀತಿ ಒಂದು ಆ್ಯಪ್ ಬರುತ್ತೆ. ಬಂದಾಗ ಇಲ್ಲಿ ನೋಡಿ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಪನ್ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಬೆನಿಫಿಷಿಯರಿ ಯೂಸರ್ಸ್ ಅಂತ ಇದೆ ಅಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮೊಂದು ರೇಷನ್ ಕಾರ್ಡ್ನಲ್ಲಿ ಯಾರು ಬೇಕಾದರೂ ಇಲ್ಲಿ ಲಾಗಿನ್ ಆಗ್ಬೋದು. ಅಂದರೆ ನಿಮ್ಮೊಂದು ರೇಷನ್ ಕಾರ್ಡ್ನಲ್ಲಿ ಯಾವ ಫ್ಯಾಮಿಲಿ ಸದಸ್ಯರು ಕೂಡ ಲಾಗಿನ್ ಆಗ್ಬೋದು. ಆದರೆ ಆ ಒಂದು ಆಧಾರ್ ಕಾರ್ಡ್ ನಂಬರ್ಗೆ ನಿಮ್ಮ ಒಂದು ಮೊಬೈಲ್ ನಂಬರ್ ಲಿಂಕ್ ಇರಬೇಕು. ಸೊ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಹಾಕಿ ಲಾಗಿನ್ ವಿತ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, OTP ಸೆಂಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಅದನ್ನು ಇಲ್ಲಿ ಹಾಕಿ ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಫ್ರೆಂಡ್ಸ್, ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಕ್ರಿಯೇಟ್ ನ್ಯೂ ಪಿನ್ ಅಂತ ಇದೆ. ನ್ಯೂ ಪಿನ್ ಕ್ರಿಯೇಟ್ ಮಾಡ್ಕೋಬೋದು ಅಥವಾ ಸ್ಕಿಪ್ ಅಂತಲೂ ಇಲ್ಲಿ ಕ್ಲಿಕ್ ಮಾಡ್ಕೋಬೋದು. ನಂತರ ನೋಡಿ ಫ್ರೆಂಡ್ಸ್, ವಿಲ್ ಯೂಸಿಂಗ್ ದ ಆ್ಯಪ್ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ನ ಇಲ್ಲಿ ಶೋ ಆಗ್ತಾ ಇರುತ್ತೆ. ನೀವು ಇಲ್ಲಿ ನೋಡಿ ಡೌನ್ಲೋಡ್ ಸಿಂಬಲ್ ಇದೆ, ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ಡೌನ್ಲೋಡ್ ಸಿಂಬಲ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ರೇಷನ್ ಕಾರ್ಡ್ ಏನಿದೆ ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಇನ್ನೊಂದು ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ರೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೋಡಿ ಇಲ್ಲಿ ನೀವು ಎಷ್ಟು ಸದಸ್ಯರಿದ್ದೀರ ಮೆಂಬರ್ಸ್ ನೇಮ್ ಇಲ್ಲಿ ಒಟ್ಟು ಶೋ ಆಗುತ್ತೆ. ನಿಮಗೆ ಎಷ್ಟು ಏಜ್ ಆಗಿದೆ, ನೀವು ಏನೇನು ರಿಲೇಷನ್ ಏನಾಗಬೇಕು ಎಲ್ಲವೂ ಕೂಡ ಇಲ್ಲಿ ಶೋ ಆಗುತ್ತೆ. ಇದ ನಂತರ ಇನ್ನೊಂದು ಫ್ರೆಂಡ್ಸ್ ನೋಡಿ, ಅದರ ಕೆಳಗಡೆನೇ ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಒಂದು ಶಾಪ್ ಹೆಸರು ಮತ್ತು ಅವರ ಶಾಪ್ ನೇಮ್ ಮತ್ತು ಅವರ ಹೆಸರು ಎಲ್ಲವೂ ಕೂಡ ಶೋ ಆಗ್ತಾ ಇರುತ್ತೆ. ನೀವು ಅದನ್ನು ಕೂಡ ಇಲ್ಲಿ ಚೆಕ್ ಮಾಡ್ಕೋಬೋದು. ಇದ ನಂತರ ನೋಡಿ ಫ್ರೆಂಡ್ಸ್, ಮ್ಯಾನೇಜ್ ಫ್ಯಾಮಿಲಿ ಡೀಟೇಲ್ಸ್ ಬಗ್ಗೆ ತಿಳಿಯೋಣ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ನಿಮ್ಮ ಒಂದು KYC ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು KYCಗಳು ಏನಾದರೂ ಪೆಂಡಿಂಗ್ನಲ್ಲಿದ್ದರೆ ಇಲ್ಲಿ ನೋಡಿ ಎಡಿಟ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸಾಕು. ಇಲ್ಲಿ ನಿಮ್ಮ ಒಂದು ಹೆಸರು ಏನಾದರೂ ಮಿಸ್ಟೇಕ್ ಆಗಿದ್ರೆ ಅದನ್ನು ಇಲ್ಲಿ ಫಿಲಪ್ ಮಾಡ್ಕೋಬೋದು. ಅದ ನಂತರ ನಿಮ್ಮ ಜೆಂಡರ್ನಲ್ಲಿ ಏನಾದರೂ ಮಿಸ್ಟೇಕ್ ಆದರೆ ಅದನ್ನು ಇಲ್ಲಿ ಎಡಿಟ್ ಮಾಡ್ಕೋಬೋದು. ಡೇಟ್ ಆಫ್ ಬರ್ತ್ ಆಗಿರ್ಬೋದು, ರಿಲೇಷನ್ಶಿಪ್ನಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ರೆ ಅದನ್ನು ಕೂಡ ಇಲ್ಲಿ ಎಡಿಟ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಇದು ಆಗಿತ್ತು KYC ಯಾವ ರೀತಿ ನೀವು ಇಲ್ಲಿ ಎಡಿಟ್ ಮಾಡ್ಕೋಬೇಕು. ತುಂಬ ಈಸಿ ಸ್ಟೆಪ್ಸ್ ಇದೆ, ಇಲ್ಲಿ ಗಾಬರಿ ಆಗೋದೇನೂ ಇಲ್ಲ. ನಿಮ್ದು ಏನಾದರೂ KYC ಪ್ರಾಬ್ಲಮ್ ಇದ್ದರೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ KYC ಮೊಬೈಲ್ ನಂಬರ್ ಆಗಿರ್ಬೋದು, ಮೆಂಬರ್ ID ಆಗಿರ್ಬೋದು, ಆಧಾರ್ ನಂಬರ್ ಆಗಿರ್ಬೋದು, ಏನೇ ಮಿಸ್ಟೇಕ್ ಆಗಿದ್ದರೂ ಇಲ್ಲಿ ಎಡಿಟ್ ಮಾಡ್ಕೋಬೋದು. ಇನ್ನೊಂದು ಫ್ರೆಂಡ್ಸ್, ಈ ಒಂದು ಆ್ಯಪಿನ ವಿಶೇಷತೆ ಏನಂದರೆ ಇಲ್ಲಿ ನೋಡಿ ಫ್ರೆಂಡ್ಸ್, ಆ್ಯಡ್ ನ್ಯೂ ಮೆಂಬರ್ ಅಂತ ಇದೆಯಲ್ವ, ಇದೇ ತುಂಬ ಈ ಒಂದು ಆ್ಯಪ್ನ ವಿಶೇಷತೆ. ಯಾಕೆಂದರೆ ತುಂಬ ಜನರಿಗೆ ಏನಾಗಿರುತ್ತೆ, ಫ್ಯಾಮಿಲಿ ಮೆಂಬರ್ ಆ್ಯಡ್ ಮಾಡೋಕ್ಕೋಸ್ಕರ ಗ್ರಾಮನಲ್ಲಿ ಹೋಗಿ ತುಂಬ ಗಂಟೆಗಟ್ಟಲೆ ವೇಟ್ ಮಾಡಬೇಕಾಗುತ್ತೆ. ಕೆಲವೊಂದು ಸಾರಿ ಸರ್ವರ್ ಕೂಡ ಇರೋದಿಲ್ಲ. ಸೊ ಗೌರ್ಮೆಂಟ್ ಏನು ಮಾಡಿದೆ ಅಂದರೆ ಈ ಒಂದು ಆ್ಯಪ್ ಲಾಂಚ್ ಮಾಡಿದೆ. ನೀವು ಇದರಲ್ಲಿ ಮನೆಯಲ್ಲಿ ಕೂತು ಈ ಒಂದು ನ್ಯೂ ಮೆಂಬರ್ನ ಇಲ್ಲಿ ಈಸಿಯಾಗಿ ಆ್ಯಡ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ನ್ಯೂ ಮೆಂಬರ್ ಆ್ಯಡ್ ಮಾಡೋದಕ್ಕೋಸ್ಕರ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ, ಇಲ್ಲಿ ಮೊದಲಿಗೆ ಯಾವ ಒಂದು ಫ್ಯಾಮಿಲಿ ಸದಸ್ಯರು ಆ್ಯಡ್ ಮಾಡೋರಿದ್ದೀರಾ ಅವರ ಹೆಸರು ಇಲ್ಲಿ ನೀವು ಇಂಗ್ಲೀಷಲ್ಲಿ ಇಲ್ಲಿ ಹಾಕಬೇಕು. ಅದ ನಂತರ ನಿಮ್ಮ ಒಂದು ಲೋಕಲ್ ಲ್ಯಾಂಗ್ವೇಜ್ ಅಂದರೆ ಇಲ್ಲಿ ಕನ್ನಡ ಲ್ಯಾಂಗ್ವೇಜ್ ಹಾಕಿ. ಇದರ ನಂತರ ಜೆಂಡರ್ ಮೇಲ್ ಫಿಮೇಲ್ ಅದನ್ನು ಹಾಕಿ ಅವರ ಡೇಟ್ ಆಫ್ ಬರ್ತ್ನ ಇಲ್ಲಿ ಹಾಕಿ ಸಬ್ಮಿಟ್ ಮಾಡಿ. ಸೊ ಫ್ರೆಂಡ್ಸ್, ಸಬ್ಮಿಟ್ ಮಾಡಿದಾಗ ನಿಮ್ಮ ಒಂದು ಫ್ಯಾಮಿಲಿ ನೇಮ್ ಅಡ್ರೆಸ್ ಏನಿದೆ ಅದು ಕಂಪ್ಲೀಟ್ ಆಗೋಗುತ್ತೆ. ಸೊ ಜಾಸ್ತಿ ಲಾಂಗ್ ಪ್ರೊಸೆಸ್ ಏನಿಲ್ಲ, ಜಸ್ಟ್ ನಾನು ಎಷ್ಟು ಹೇಳಿದ್ದೀನಿ ಅಷ್ಟು ಮಾಡಿದ್ರೆ ಸಾಕು. ನಿಮ್ಮ ಒಂದು ಫ್ಯಾಮಿಲಿ ನೇಮ್ ಏನಿದೆ ಅದು ಆ್ಯಡ್ ಆಗೋಗುತ್ತೆ. ಅದಾದ ನಂತರ ಇಲ್ಲಿ ಟ್ರ್ಯಾಕ್ ಮೈ ರೇಷನ್ ಅಂತ ಇದೆಯಲ್ಲ ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಫ್ರೆಂಡ್ಸ್ ನಿಮ್ಮ ಒಂದು ರೇಷನ್ ಕಾರ್ಡ್ನ
ಅಂದರೆ ನಿಮ್ಮೊಂದು ರೇಷನ್ ಹಾದು ತಿಂಗಳ ಯಾವಾಗ ತೊಗೊಂಡಿದ್ದೀರಿ ಮತ್ತು ಮುಂದಿನ ತಿಂಗಳು ಯಾವಾಗ ಬರುತ್ತೆ ಎಲ್ಲವೂ ಕೂಡ ಇಲ್ಲಿ ಡೀಟೇಲ್ ಇರುತ್ತೆ. ಅದನ್ನು ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಇದಾನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ಸೇಲ್ ರಿಸಿಪ್ಟ್ ಅಂತ ಇದೆ ನೋಡಿ. ಇದ್ರ ಬಗ್ಗೆ ನಾವು ತಿಳಿಯೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮ್ಮೊಂದು ಸ್ಕೀಮ್ ನೇಮ್, ಅದ ನಂತರ ಕಮ್ಯುನಿಟಿ ಅಂದರೆ ನಿಮಗೆ ಎಷ್ಟು ಕೆ ಜಿ ಅಕ್ಕಿ ಬರುತ್ತೆ ಮತ್ತು ಎಷ್ಟು ಕೆ ಜಿ ಇನ್ನು ಉಳಿದಂಥ ಧಾನ್ಯಗಳು ಬರುತ್ತೆ ಎಲ್ಲವೂ ಕೂಡ ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಇದಾನಂತರ ಫ್ರೆಂಡ್ಸ್, ಇಲ್ಲಿ ನೋಡಿ ಸೇಲ್ ರಿಸಿಪ್ಟ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ನೀವು ಇಲ್ಲಿ ಏನೇನು ಚೆಕ್ ಮಾಡ್ಕೋಬೋದು ಅಂದರೆ, ನೀವು ಹೋದ ತಿಂಗಳು ಯಾರು ಇದ್ರಿ ಎಲ್ಲವೂ ಕೂಡ ನಿಮಗೆ ಹೆಸರಿರುತ್ತೆ. ಅಂದರೆ ಹೋದ ತಿಂಗಳು ನಿಮ್ಮ ಒಂದು ರೇಷನ್ ಕಾರ್ಡ್ ನಿಮ್ಮ ತಮ್ಮ, ಅಣ್ಣ, ತಂಗಿ ಅಥವಾ ನಿಮ್ಮ ತಾಯಿ ಯಾರು ಬೇಕಾದರೂ ಯಾರು ಒಯ್ದಿದ್ದಾರೆ ಎಲ್ಲವೂ ಕೂಡ ಇಲ್ಲಿ ಡೀಟೇಲ್ ಇರುತ್ತೆ. ಅದ ನಂತರ ಎಷ್ಟು ಕೆ ಜಿ ಒಯ್ದಿದ್ದೀರಾ ಎಲ್ಲವೂ ಕೂಡ ಇರುತ್ತೆ. ಅದ ನಂತರ ಶಾಪ್ನವರು ಅಂದರೆ ಗೌರ್ಮೆಂಟ್ ನಿಮಗೆ ಎಷ್ಟು ಕೆ ಜಿ ರೈಸ್ ಕೊಡುತ್ತೆ, ಅಂದರೆ ಎಷ್ಟು ಕೆ ಜಿ ನಿಮಗೆ ಸಿರಿಧಾನ್ಯ ಕೊಡುತ್ತೆ ಎಲ್ಲವೂ ಕೂಡ ಇಲ್ಲಿ ಮೆನ್ಷನ್ ಇರುತ್ತೆ. ನೀವು ಎಲ್ಲವೂ ಕೂಡ ಇಲ್ಲಿ ಡೀಟೇಲಾಗಿ ನೋಡ್ಕೋಬೋದು. ಇದನ್ನಂತರ ನೋಡಿ ಫ್ರೆಂಡ್ಸ್, ಮೈ ಗವರ್ನೆನ್ಸ್ ಇದ್ರ ಬಗ್ಗೆ ತಿಳಿಯೋಣ ಫ್ರೆಂಡ್ಸ್. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮಗೆ ಏನಾದರೂ ಮೈ ಗವರ್ನೆನ್ಸ್ ಇದರ ಅರ್ಥ ನಿಮ್ಗೆ ಏನಾದರೂ ಕಂಪ್ಲೇಂಟ್ ಇಶ್ಯೂ ಇದ್ದರೆ ನೀವು ಇಲ್ಲಿ ಈ ಒಂದು ಆಪ್ಷನ್ಸ್ಗಳಲ್ಲಿ ನಿಮ್ಗೆ ಏನಾದರೂ ಸರ್ವಿಸ್ ಈಸ್ ನಾಟ್ ಗುಡ್ ಅಂದರೆ ಅವ್ರು ಕೊಡೋ ಸರ್ವಿಸ್ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಅದನ್ನು ನೀವು ಇಲ್ಲಿ ಚಾಯ್ಸ್ ಮಾಡ್ಕೋಬೋದು. ಅದ ನಂತರ ನಿಮ್ಗೆ ಏನಾದರೂ ಮಿಸಲೇನಿಯಸ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದರಲ್ಲಿ ಚೆಕ್ ಮಾಡ್ಬೋದು. ಆ ಥರ APSS ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಇಲ್ಲಿ ಚೆಕ್ ಮಾಡ್ಬೋದು. ಅಂದರೆ ಕ್ವಾಲಿಟಿ ಆಫ್ ಫುಡ್ ಗ್ರೈನ್ಸ್ ನಾಟ್ ಗುಡ್ ಅಂತ ಏನಾದರೂ ಅನಿಸಿದರೆ ಇಲ್ಲಿ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಕಂಪ್ಲೀಟ್ ರೈಸ್ ಮಾಡ್ಬೋದು. ಇಲ್ಲಾಂದರೆ ನಿಮಗೆ ಏನಾದರೂ ಕೊಟ್ಟಿರೋ ಆಪ್ಷನ್ಸ್ಗಳಲ್ಲಿ ಯಾವುದೂ ನಿಮಗೆ ತೃಪ್ತಿದಾಯಕ ಪ್ರಶ್ನೆಗಳಿಲ್ಲ ಅಂದರೆ ಇಲ್ಲಿ ನೋಡಿ, ನೀವು ಇಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಏನು ಪ್ರಾಬ್ಲಮ್ ಇದೆ ಅದನ್ನು ಇಲ್ಲಿ ನೀವು ಬರೆದು ಕಂಪ್ಲೀಟ್ ರೈಸ್ ಮಾಡ್ಬೋದು. ಇದಾನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕು. ನಿಮ್ಮ ಹತ್ರ ಏನಾದರೂ ಸಪೋರ್ಟಿಂಗ್ ಡಾಕ್ಯುಮೆಂಟ್, ನಿಮ್ಮ ಹತ್ರ ಏನಾದರೂ ಒಂದು ಸ್ಟ್ರಾಂಗ್ ಅಂದರೆ ನಿಮ್ಮ ಹತ್ರ ಏನಾದರೂ ಸಾಕ್ಷಿ ರಿಸಿಪ್ಟ್ ಇದ್ದರೆ ಅದನ್ನು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಇದಾನಂತರ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಯರ್ ಬೈ FPS ಶಾಪ್ ಅಂತ ಇದೆ. ಇದ್ರ ಬಗ್ಗೆ ತಿಳಿಯೋಣ ಬನ್ನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ನೀವು ಇದರ ಅರ್ಥ FPS ಇನ್ಫಾರ್ಮೇಷನ್ ಅಂದರೆ ನೀವು ತುಂಬ ಜನರು ಏನು ಮಾಡಿರ್ತಾರೆ ಅಂದರೆ ಬಡ ಜನ ಏನು ಮಾಡಿರ್ತಾರೆ, ಪ್ರತಿ ವರ್ಷ ಅವರು ಒಂದು ಊರಿಂದ ಇನ್ನೊಂದು ಊರಿಗೆ ದುಡಿಯೋಕ್ಕಂತ ಹೋಗಿರ್ತಾರೆ. ಸೊ ಫ್ರೆಂಡ್ಸ್, ಒಂದು ಜಿಲ್ಲೆಯಿಂದ ಫಾರ್ ಎಕ್ಸಾಂಪಲ್ ಕಲಬುರಗಿಯಿಂದ ಬಾಗಲಕೋಟೆಗೆ ದುಡಿಯೋಕ್ಕೆ ಹೋಗಿದ್ದಾರೆ, ಅಥವಾ ಬೀದರ್ದಿಂದ ಹುಬ್ಬಳ್ಳಿಗೆ ಏನಾದರೂ ದುಡಿಯೋಕ್ಕೆ ಹೋಗಿರ್ತಾರೆ. ಅಂಥ ಒಂದು ವ್ಯಕ್ತಿಗಳಿಗೆ ಗೌರ್ಮೆಂಟ್ ಏನು ಮಾಡಿದೆ ಅಂದರೆ, ನೀವು ಇಲ್ಲಿ FPS ಡೀಟೇಲ್ಸ್ ಅಂತ ಇದೆಯಲ್ವ, ಇದರಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಅಂದರೆ ನೀವು ದುಡಿಯೋಕ್ಕೆ ಹೋದಲ್ಲಿ ಅಲ್ಲಿ ನಿಮಗೆ ಸನಿಹ ಇರುವಂಥ ಶಾಪ್ಸ್ಗಳನ್ನು ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ನಿಮಗೆ ಅವರ ಅಂಗಡಿ ಹೆಸರು, FPS ID ಮತ್ತು ನಿಮಗೆ ಶಾಪ್ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ ಎಲ್ಲವೂ ಕೂಡ ಇಲ್ಲಿ ಇರುತ್ತೆ. ಅದ ನಂತರ ಡಿಸ್ಟೆನ್ಸ್, ನಿಮಗೆ ನೀವು ಇರೋಂಥ ಸ್ಥಳದಿಂದ ಆ ಒಂದು ಶಾಪ್ ಎಷ್ಟು ದೂರ ಇದೆ ಎಲ್ಲವೂ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಅಂದರೆ ತುಂಬ ಜನರು ದುಡಿಯೋಕ್ಕೆ ಊರು ಬಿಟ್ಟು ಊರು ಹೋಗಿರ್ತಾರೆ. ಸೊ ಅವರಿಗೆ ರೇಷನ್ ಕಾರ್ಡ್ ಊರಿಗೆ ಬಂದು ಪದೇ ತೊಗೊಳಕ್ಕಾಗೋದಿಲ್ಲ. ಸೊ ಆ ಒಂದು ಉದ್ದೇಶದಿಂದ ಸರ್ಕಾರ ಏನು ಮಾಡಿದೆ ಅಂದರೆ, ನೀವು ಎಲ್ಲಿದ್ದೀರಾ ಅಲ್ಲೇ ನಿಮ್ಮ ಒಂದು ಸನಿಹ ಇರುವಂಥ ಶಾಪ್ಗೆ ಹೋಗಿ ನೀವು ರೇಷನ್ ಕಾರ್ಡ್ ತೊಗೊಳಕ್ಕೆ ಇದಕ್ಕೆ ಗೌರ್ಮೆಂಟ್ ಸರ್ಕಾರ ಇದಕ್ಕೊಂದು ಅವಕಾಶ ಮಾಡಿಕೊಟ್ಟಿದೆ. ಸೊ ನೀವು ಮೊಬೈಲಲ್ಲೇ ಇಲ್ಲಿ ಈಸಿಯಾಗಿ ಚೆಕ್ ಮಾಡಿಕೊಂಡು ನೀವು ಅಲ್ಲಿಗೆ ಹೋಗಿ ರೇಷನ್ನ ತೊಗೋಬೋದು. ಇದಾದ ನಂತರ ಫ್ರೆಂಡ್ಸ್, ರೇಷನ್ ಕಾರ್ಡ್ ಟ್ರಾನ್ಸ್ಫರ್ ನೋಡಿ ಫ್ರೆಂಡ್ಸ್, ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ನೋಡಿ, ರೇಷನ್ ಕಾರ್ಡ್ ಟ್ರಾನ್ಸ್ಫರ್ ಅಂದರೆ ಈಗ ತುಂಬ ಜನರಿಗೆ ಏನಾಗ್ಬಿಡುತ್ತೆ ಅಂದರೆ, ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗಿ ಅಲ್ಲೇ ಅವರು ವ್ಯವಹಾರ ಮಾಡ್ಕೊತ ಅಲ್ಲೇ ಇದ್ಬಿಡ್ತಾರೆ. ಸೊ ಅಲ್ಲೇ ಅವ್ರಿಗೆ ಏನು ಬೇಕಾಗುತ್ತೆ ಅಂದರೆ ಅಲ್ಲಿದ್ದೇ ರೇಷನ್ ಕಾರ್ಡ್ ಅವರು ಡಿಮ್ಯಾಂಡ್ ಮಾಡ್ತಾರೆ. ಸೊ ಅಂಥವ್ರಿಗೆ ಕೂಡ ಸರ್ಕಾರ ಏನು ಮಾಡಿದೆ ಅಂದರೆ, ನೀವು ಏನಾದರೂ ಮೊದಲು ಕಲಬುರಗಿಯಲ್ಲಿ ಇರ್ತಿದ್ದೀರಾ ಅಂತ ಅಂದ್ಕೊಳ್ಳಿ. ಈಗ ನೀವು ಹೋಗಿ ಬಾಗಲಕೋಟೆನಲ್ಲಿ ವಾಸ ಮಾಡ್ತಿದ್ದೀರಾ, ನಿಮಗೆ ಅಲ್ಲಿದ್ದೇ ನಮಗೆ ರೇಷನ್ ಬರಬೇಕು ಅಂದರೆ ನೋಡಿ, ಇಲ್ಲಿ ಡಿಸ್ಟ್ರಿಕ್ಟ್ ಫ್ರಾಮ್ ಅಂತ ಇದರಲ್ಲಿ ಕಲಬುರಗಿ ಅಂತ ಹಾಕ್ಕೊಳ್ಳಿ. ನೀವು ಎಲ್ಲಿ ಇದ್ದೀರಾ, ಫಾರ್ ಎಕ್ಸಾಂಪಲ್ ಬಾಗಲಕೋಟೆನಲ್ಲಿ ಈಗ ಪ್ರೆಸೆಂಟ್ ಇದ್ದೀರಾ, ನನಗೆ ಅಲ್ಲಿದ್ದೇ ರೇಷನ್ ಬೇಕು ಅಂದರೆ ಇಲ್ಲಿ ಬಾಗಲಕೋಟೆ ಅಂತ ನೀವು ಚಾಯ್ಸ್ ಮಾಡ್ಕೋಬೇಕು. ಸೊ ನೀವು ಅಲ್ಲೇ ವಾಸ ಮಾಡ್ತಿದ್ದೀರಾ, ನಿಮ್ಮದು ಎಲ್ಲ ಡಾಕ್ಯುಮೆಂಟ್ಸ್ ಅಲ್ಲಿದೆ, ಬಾಗಲಕೋಟೆದು ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಅಂದರೆ ಇಲ್ಲಿ ನಿಮ್ಮ ಸಪೋರ್ಟಿಂಗ್ ಡಾಕ್ಯುಮೆಂಟ್ನಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಅಟ್ಯಾಚ್ ಮಾಡಿ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಒಂದು ಏನು ರಿಕ್ವೆಸ್ಟ್ ಇದೆ ಅದು ಫುಡ್ ಆಫೀಸ್ಗೆ ಹೋಗುತ್ತೆ. ಫುಡ್ ಆಫೀಸ್ಗೆ ಹೋದಾಗ ಅವರು ಸ್ವಲ್ಪ ದಿನಗಳ ನಂತರ ನಿಮ್ಮ ಒಂದು ರಿಕ್ವೆಸ್ಟ್ನ ಅವರು ಚೆಕ್ ಮಾಡ್ಕೊತಾರೆ. ಸೊ ಅಲ್ಲಿವರೆಗೂ ನೀವು ಇಲ್ಲಿ ಹಿಸ್ಟ್ರಿಯಲ್ಲಿ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ಸ್ಟೇಟಸ್ನ ಚೆಕ್ ಮಾಡ್ತಾ ಇರಿ. ಸೊ ಒಂದು ವಾರ ಅಥವಾ 2 ವಾರ ತೊಗೋಬೋದು. ಸ್ವಲ್ಪ ದಿನಗಳ ನಂತರ ನಿಮ್ಮ ಒಂದು ಅಪ್ಲಿಕೇಶನ್ ಅದು ಓಕೆ ಆಗುತ್ತೆ. ಓಕೆ ಆಗಿದ್ದಾಗ ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಟ್ರಾನ್ಸ್ಫರ್ ರೇಷನ್ ಕಾರ್ಡ್ ಏನಿದೆ ಅದು ರೆಡಿ ಆಗುತ್ತೆ. ರೆಡಿ ಆದಾಗ ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಒಂದು ರೇಷನ್ ಕಾರ್ಡ್ ಇದೆ, ಇಲ್ಲಿ ಐಕಾನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಇಲ್ಲಿ ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಒಂದು ರೇಷನ್ ಕಾರ್ಡ್ ಏನಿದೆ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು.
ಸೊ ಫ್ರೆಂಡ್ಸ್, ಇದಾಗಿತ್ತು ಮೇರಾ ರೇಷನ್ ಆ್ಯಪ್ 2.0 ವಿಶೇಷತೆಗಳು. ತುಂಬ ಒಳ್ಳೆ ಆ್ಯಪ್ ಇದೆ. ಈ ಒಂದು ಆ್ಯಪ್ ಬಗ್ಗೆ ಇನ್ನೂ ನಿಮಗೆ ಯಾರಿಗೆಲ್ಲ ಗೊತ್ತಿಲ್ಲ, ನಿಮ್ಮ ಫ್ರೆಂಡ್ಸ್ಗಳಿಗೆ ಆಗಿರ್ಬೋದು, ನಿಮ್ಮ ರಿಲೇಟಿವ್ಸ್ ಬಗ್ಗೆ ಆಗಿರ್ಬೋದು, ಎಲ್ಲರೂ ಕೂಡ ಈ ಒಂದು ಆ್ಯಪ್ ಬಗ್ಗೆ ಅವರಿಗೆ ತಿಳಿಸಿ. ಯಾಕೆಂದರೆ ಇದರಲ್ಲಿ ನಿಮ್ಮೊಂದು ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬೋದು, ನ್ಯೂ ಮೆಂಬರ್ ಆ್ಯಡ್ ಮಾಡ್ಕೋಬೋದು, KYC ಸ್ಟೇಟಸ್ ಚೆಕ್ ಮಾಡ್ಕೋಬೋದು, ಅಥವಾ ನಿಮ್ದು ಏನಾದರೂ ರೇಷನ್ ಕಾರ್ಡ್ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಏನಾದರೂ ಟ್ರಾನ್ಸ್ಫರ್ ಮಾಡಿದರೆ ಅದನ್ನು ಕೂಡ ಇದರಲ್ಲಿ ಈಸಿಯಾಗಿ ಮಾಡ್ಕೋಬೋದು. ತುಂಬ ಒಳ್ಳೆಯ ಆ್ಯಪ್ ಇದೆ. ದಯವಿಟ್ಟು ಎಲ್ಲರಿಗೂ ಕೂಡ ಈ ಒಂದು ಆ್ಯಪ್ ಬಗ್ಗೆ ತಿಳಿಸಿ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ವಿಡಿಯೋ ಇಷ್ಟ ಆಗಿದ್ದರೆ ಡಿಸ್ಲೈಕ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗೋಣ. ಧನ್ಯವಾದ.